ನೀವೇ ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಮತ್ತೆ ಮಧ್ಯಾಹ್ನ 1:30 ಇನ್ನೇನು ನಿಮ್ಮ ಮಾತುಕತೆ ಶುರು. ಬಟ್ ಇದು 2ನೇ ದಿನ. ಯಾವುದಕ್ಕೆ 2ನೇ ದಿನ ಅಂದರೆ ನಾವು ಮತ್ತೆ ನೀವು ಮತ್ತೆ ಭೇಟಿ ಮಾಡ್ತಾ ಇದೀವಿ ನಮ್ಮ ಒನ್ ಅಂಡ್ ಓನ್ಲಿ ಅರ್ಚನಾ ಉಡುಪಾನ. ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನಿನ್ನೆ ತಾನೇ ನಿಮಗೆ ಹೇಳ್ತಾ ಇದೆ ಇವತ್ತು ಬರೋರು ಬಹಳ ಖಡಕ್ ವಿಷಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಬರೀ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅರ್ಚನಾ ಬಗ್ಗೆ. ಇವತ್ತು ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಕೈ ರುಚಿಯಲ್ಲಿ ನಂಬರ್ 1 ಅವ್ರು ಏನ್ ಮಾಡಿದ್ರು ನನ್ಗೆ ಇಷ್ಟ ಆಗತ್ತೆ ರುಚಿ. ಸುಮ್ನೆ ಹಿಂಗೊಂದು ಕಾಟಾಚಾರಕ್ಕೆ ಅಂತ ಒಗ್ಗರಣೆ ಹಾಕಿದ್ರು ಅದು ಅಮೃತ ತರ ರುಚಿ ಇರುತ್ತೆ. ನನ್ನ ಜನ್ಮದಾತೆ ನನ್ನ ಅಮ್ಮ ರಾಜೇಶ್ವರಿ ಉಡುಪ. ಡಿಲೇ ಮಾಡ್ದೆ ಅಮ್ಮ ವೆಲ್ಕಮ್ ಅಂತ ಹೇಳ್ತಾ ಇದೀವಿ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಗ್ರೀನ್ ಗ್ರೀನ್ ಬ್ಯೂಟಿ ಕ್ವೀನ್ ಯಾರಾದ್ರೂ ಆಗ್ಬೋದು. ಹಾ, ಬುಟ್ಟಿಗೆ ಹಾಕೊಳ್ಳಿ. ಇಲ್ಲ ಇಲ್ಲ, ಐ ಮೀನ್ ಯಾರಾದ್ರೂ ಆಗ್ಬೋದು ಅಷ್ಟೇ. ಸಿ ವೆನ್ ಡ್ಯಾಡಿ ಇಸ್ ಆನ್ ಮೈ ಸೈಡ್, ಮಮ್ಮಿ ಆಲ್ಸೋ ಶುಡ್ ಬಿ ಆನ್ ಮೈ ಸೈಡ್. ಯಾ ಆಬ್ವಿಯಸ್. ವೆಲ್ಕಮ್ ಟು ದ ಶೋ. ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಕ್ಕೆ ಫುಲ್ ವೇಟಿಂಗ್ ಅಲ್ಲಿ ಇದೀವಿ. ಹಾ, ಸೊ ಅಮ್ಮ ಇವತ್ತು ಏನ್ ಸ್ಪೆಷಲ್ ಐಟಮ್ ಮಾಡ್ತಾ ಇದೀರಾ? ಇವತ್ತು ನಾನು ಹೀರೆಕಾಯಿ ದೋಸೆ ಮತ್ತೆ ಜೊತೆಗೊಂದು ಮಲ್ಟಿಪರ್ಪಸ್ ಚಟ್ನಿ. ಮಲ್ಟಿಪರ್ಪಸ್ ಚಟ್ನಿ ನಾನೇ ಹೆಸರು ಕೊಟ್ಟಿರೋದು, ಅದು ಇವಳೇ ಹೆಸರು ಕೊಟ್ಟಿರೋದು. ಅದರಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತಿಂಡಿಗೆ, ಬೇಲ್ಪುರಿ ಕಲ್ಸ್ಕೊಳಕ್ಕೆ, ಸಲಾಡ್ಗೆ, ಸೌತೆಕಾಯಿ ಸುಮ್ಮನೆ ಹಚ್ಕೊಂಡ್ ತಿನ್ನಕ್ಕೆ, ಆಮೇಲೆ ಪ್ರತಿಯೊಂದಕ್ಕೂ ಪಾನಿಪುರಿ ಏನಕ್ಕೆ ಬೇಕಾದ್ರೂ ಹಾಕೋಬಹುದು. ಅದಕ್ಕೆ ಮಲ್ಟಿಪರ್ಪಸ್ ಚಟ್ನಿ ಅಂತ ಇವಳು ಹೆಸರು ಇಟ್ಬಿಟ್ಟಿದ್ದಾಳೆ. ಹೀರೆಕಾಯಿ ದೋಸೆ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಅಮ್ಮ ಒಂದ್ ರೌಂಡ್ ನೀವೇ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನೆನ್ಸಿಟ್ಕೊಂಡಿರೋ ಅಕ್ಕಿ ನೆನ್ಸಿಟ್ಕೊಂಡಿರ್ಬೇಕು, ಹೀರೆಕಾಯಿ, ಒಣಮೆಣಸು, ಜೀರಿಗೆ, ಧನಿಯಾ, ಇಂಗು, ರುಚಿಗೆ ಒಂಚೂರು ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಎಣ್ಣೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ನಾವಿಬ್ರು ಇದೀವಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಫಸ್ಟ್ ಅಕ್ಕಿನ ಗ್ರೈಂಡ್ ಮಾಡ್ಬೇಕು. ಸೊ ಅಕ್ಕಿನ ನೆನ್ಸಿಟ್ಕೋಬೇಕು ನೀವು. ಹೌದು, ಅವತ್ತಿನ ದಿನಾನೇ ನೆನ್ಸಿಟ್ಕೋಬಹುದು ಅಥವಾ ರಾತ್ರಿನೇ ನೆನ್ಸಿಟ್ಬಹುದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು, ಅಥವಾ ಬೆಳಗ್ಗೆ ನೆನ್ಸಿಟ್ಟು ಮಧ್ಯಾಹ್ನದ ಹೊತ್ತು ಈ ಟೈಮಲ್ಲೂ ಮಾಡ್ಬೋದು. ನೀವು ಜೊತೆಯಲ್ಲಿ ಮನೆಯಲ್ಲಿ ಮಾಡಿ ಮಿಕ್ಸಿಗೆ ಅಕ್ಕಿ ಹಾಕೊಳ್ಳಿ. ನೆಕ್ಸ್ಟ್ ಒಣಮೆಣಸು. ಒಣಮೆಣಸು ಖಾರ ಜಾಸ್ತಿ ಬೇಕಾದ್ರೆ ಒಂದು 5-6 ತನಕ ಹಾಕ್ಬೋದು. ಓಕೆ, ಒಳ್ಳೆ ಕಲರು ಬರುತ್ತೆ ಅದು, ರೆಡ್ ಕಲರ್. ಯಾವ್ದು? ಜೀರಿಗೆ ಒಂದು ಚಿಟಿಕೆ ಅಷ್ಟೇ, ಒಂದು ಚಿಟಿಕೆ ಜೀರಿಗೆ, ಒಂದ್ ಸ್ವಲ್ಪ, ಒಂದು ಚಿಟಿಕೆ ಜೀರಿಗೆ ಅಷ್ಟೇ. ಹೌದು ಹೌದು. ಆಮೇಲೆ ಧನಿಯಾ. ಓಕೆ, ಧನಿಯಾನು ಅಷ್ಟೇ, ಇದೆಲ್ಲ ಹುರ್ಕೊಳ್ಳೋದು ಬೇಡ, ಸ್ವಲ್ಪ, ಇಲ್ಲ ಎಲ್ಲ ಹಸಿನೇ. ಇದು ಅಷ್ಟೇ, ಹಿಂಗು ಒಂದು ಚಿಟಿಕೆ ಕೊಡಿ. ಬೆಲ್ಲ, ಸ್ವಲ್ಪ ಬೆಲ್ಲ ಹೀಗೆ ತಕೋತೀನಿ. ಅರೆ ವಾ, ಹೀರೆಕಾಯಿ ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಾ ಇದಾರೆ. ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಿರೋದು. ಬೆಲ್ಲ, ರುಚಿಗೆ ಒಂದ್ ಸ್ವಲ್ಪ ಉಪ್ಪು. ರುಚಿಗೆ ಉಪ್ಪು. ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಹೀರೆಕಾಯಿ ಸಪ್ಪೆ ಎಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಹುಣಸೆ ಹಣ್ಣು, ಹುಳಿಗೆ ನೆನ್ಸಿಟ್ಟಿದ್ದು ಹುಣಸೆ ಹಣ್ಣು ಒಂದ್ ಸ್ವಲ್ಪ. ಒಂದಂತೂ ಗೊತ್ತಾಯ್ತು, ಅರ್ಚನಾ ಉಡುಪ ಅವ್ರ ಮನೆಯಲ್ಲಿ ಎಲ್ಲರೂ ಸ್ವೀಟ್ ಅಂತ. ಎಲ್ಲದಕ್ಕೂ ಎಲ್ಲರೂ ಬೆಲ್ಲ ಹಾಕ್ತಾರಪ್ಪ. ಸ್ವಲ್ಪ ಕರ್ಬೇವಿನ ಸೊಪ್ಪು ಪರಿಮಳಕ್ಕೆ. ಇದು ಆಮೇಲೆ ಏನು ಒಗ್ಗರಣೆ ಹಾಕೋದು ಅದೆಲ್ಲ ಇಲ್ವಲ್ಲ, ಸರಿ, ಅದಕ್ಕೆ ಕರ್ಬೇವಿನ ಸೊಪ್ಪು ಗ್ರೈಂಡ್ ಮಾಡಕ್ಕೆ ಹಾಕೊಳ್ಳೋದು. ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು, ಹೌದು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೆ ಅಷ್ಟೇ. ಓಕೆ, ಹಸಿ ಹಾಕ್ತಿರೋದ್ರಿಂದ ಮೊದ್ಲೇ ಸ್ವಲ್ಪ ಉಪ್ಪು ನೀರಲ್ಲಿ ನೆನ್ಸ್ಕೊಳ್ಳೋದು, ತೊಳೆದು ಚೆನ್ನಾಗಿ ಇಟ್ಕೊಂಡು. ಸೊಪ್ಪು ನಾನು ಯೂಶಲ್ ಆಗಿ ಕೊತ್ತಂಬರಿ ಸೊಪ್ಪು ಯಾವ್ದಕ್ಕೆ ಯೂಸ್ ಮಾಡಿದ್ರು ಸ್ವಲ್ಪ ಬಿಸಿಲಿ ಫ್ರೈ ಮಾಡ್ಕೋತೀನಿ, ಬಾಡಿಸ್ತೀನಿ, ಜಸ್ಟ್ ಹಾಗೆ ಬಾಡಿಸ್ತೀನಿ. ಹೌದಾ? ಯಾಕಂದ್ರೆ ಬೇರೆ ಎಲ್ಲದೂ ನಾವು ಬೇಯಿಸ್ಕೋತೀವಿ ಸೊಪ್ಪುಗಳು. ಕೊತ್ತಂಬರಿ ಸೊಪ್ಪು ಇವನ್ ಪುದೀನ ಕೂಡ ಬೇಯಿಸಲ್ಲ, ಕೆಲವು ಸತಿ ಹಸಿ ಮಾಡ್ತೀವಿ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸಣ್ಣ ಏನಾರು ಕ್ರಿಮಿಗಳು ಆತರ ಎಲ್ಲ ಇದ್ರೆ ಫ್ರೈ ಮಾಡಿದ್ರೆ ಹೋಗ್ಬಿಡುತ್ತೆ. ಚೆನ್ನಾಗಿ ತೊಳೆದು ಚೂರು ಉಪ್ಪು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನ್ಸಿಟ್ಕೊಂಡು ಮಾಡಿದ್ರು ಪರವಾಗಿಲ್ಲ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕೊತ್ತಂಬರಿ ಸೊಪ್ಪು ಆಗಿರ್ಲಿ, ಪುದೀನ ಆಗಿರ್ಲಿ, ಎರಡನ್ನು ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನ್ಸಿಡಿ. ಇಲ್ದಿದ್ರೆ ಸುಮ್ನೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ.
ನೋಡ್ಕೊಂಬಿಟ್ಟಿದ್ದೀನಿ ಎಲ್ಲ. ಏನ್ ಕಲರ್ ಇದು? ಹೇ, ಕಾಳುಗಡಿ ಚಟ್ನಿ ಸ್ವಲ್ಪ ನೀರ್ ಮಾಡ್ದಂಗಿಲ್ಲ. ಇದು ಕನ್ಸಿಸ್ಟೆನ್ಸಿ ತೆಳುಗಿದ್ರು ಪರವಾಗಿಲ್ಲ. ಓಕೆ. ತುಂಬಾ ದಪ್ಪ ಆದ್ರೆ ಅದು ಹಿಂದಿನ ದಿವಸ ರಾತ್ರಿ ನೆನ್ಸಿಟ್ರೆ ತುಂಬಾ ದಪ್ಪ ಆದ್ರೂ ಪರವಾಗಿಲ್ಲ. ಇದು ಸ್ವಲ್ಪ. ಸೊ ಇದನ್ನ ಇವಾಗ್ಲೇ ಬೇಕು ಅಂದ್ರೆ ಚಟ್ನಿ ಇಲ್ದೇನೋ ಹಂಗೆ ಚಿಶ್ ಅಂತ ಮಾಡ್ಕೊಂಡು ತಿನ್ಬೋದು. ಇದು ನೈಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ತಗೊಂಡು ತವ ಒಂಚೂರು ಕಾದ ತಕ್ಷಣ ಮನೇಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಹೀರೆಕಾಯಿ ಸಿಪ್ಪೆ ಬಿಡಿಸಿದ್ರೆ ಅದ್ರ ತೊಟ್ಟಿರುತ್ತಲ್ಲ, ಅದನ್ನ ತಗೊಂಡು ಇದ್ರ ಮೇಲೆ ಹೀಗಂತೀವಿ. ಹೌದು. ಅದು ವೇಸ್ಟ್ ಮಾಡಲ್ಲ. ಬಾಳೆ ಎಲೆ ಚೂರಿದ್ರೆ ಅದು ಯಾವ ತರಕಾರಿದು ಮೇಲಿಂದ ತೊಟ್ಟಿನ ಭಾಗ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಆ ತರಕಾರಿ ಫ್ಲೇವರ್ ಬಂದ್ರೆ ಮಾಡ್ಬೋದು. ಈಗ ಇದನ್ನು ಬೇಕಾದ್ರೂ ಮಾಡ್ಬೋದು. ಹೀಗೆ ಹಚ್ಬಿಟ್ಟು ಎಣ್ಣೆ ಹಚ್ಬಿಡ್ಬೋದು. ಹೀಗೆ ಈಗ ಇದ್ರೊಳಗೆ ಒಂದ್ 4 ಹೋಳುನ ಈ ತರ ಹಾಕೊಂಬಿಟ್ಟು, ನೀವು ದೊಡ್ಡಕ್ ಬೇಕಾದ್ರೆ ದೊಡ್ಡಕ್ ಫುಲ್ ಒಂದ್ ಮಾಡ್ಕೊಬಹುದು. ಸಣ್ಣ ಸಣ್ಣಕ್ ಬೇಕಾದ್ರೆ ಡಯಟ್ ಅಲ್ಲಲ್ಲ, ಹೋಳಿ ಈ ತರನೇ ಇರ್ಬೇಕು. ತುಂಬಾ ತೆಳುಗಾದ್ರೆ ಚೆನ್ನಾಗಿರಲ್ಲ. ಈ ತರ ಅದ್ಕೊಂಡ್ಬಿಟ್ಟು ಒಂದೊಂದು ಹೀಗ್ ಬಿಡೋದು. ನೋಡಿ ನನ್ನ ಲೈಫಲ್ಲೇ ನೋಡದೆ ಇರೋ ದೋಸೆನ ಇವತ್ತು ನೋಡ್ತಾ ಇದೀನಿ. ಇದು ಸ್ಪೂನಿಂದ ಎಲ್ಲ ಬಿಡಕ್ಕಾಗಲ್ಲ, ಕೈನೇ ಹಾಕಿ ಮಾಡ್ಬೇಕು. ಇದು ನಾನು ಲಿಟಲ್ ಪಟಾಕಿ ಆಗಿದ್ದಾಗ ನಮ್ಮ ಮನೆಯಲ್ಲಿ ಈ ಸೈಜ್ ಅಲ್ಲಿ ದೋಸೆ ಮಾಡ್ಕೊಡ್ತಿದ್ರು ನನಗೆ. ಇವಾಗ ಸಣ್ಣ ಸಣ್ಣಕ್ಕೆ ಮಲ್ಟಿಪರ್ಪಸ್ ಮಾಡ್ಕೊಂಡ್ಬಿಟ್ರು. ಫ್ಲವರ್ ತರ ಇದೆ ಇದು. ಇದು ಹೀರೆಕಾಯಿ ಫ್ಲವರ್ ದೋಸೆ. ಬೇಕಾದ್ರೆ ಚೂರು ಎಣ್ಣೆ ಹಾಕೋಬಹುದು, ತುಂಬಾ ಎಣ್ಣೆ ಬೇಕಾಗಿಲ್ಲ. ತಿನ್ನಕ್ ನಾನ್ ಜೈ ಫಸ್ಟ್ ರೆಡಿ. ದಿಸ್ ಇಸ್ ಅಮೇಜಿಂಗ್ ಹೀರೆಕಾಯಿ ಫ್ಲವರ್ ದೋಸೆಯ. ಇನ್ನೊಂದ್ ಸ್ವಲ್ಪ ದೊಡ್ಡಕ್ಕೆ ಡೆಕೋರೇಷನ್ ಮಾಡ್ಬಿಡ್ಲಾ? ಹೌದು, ಸ್ವಲ್ಪ. ಇದು ನಾನ್ ಸ್ಟಿಕ್ ಎಲ್ಲ ಎಣ್ಣೆ ಬೇಕಾಗಿಲ್ಲ. ನಾನು ಫಸ್ಟ್ ಮಾಮೂಲಾಗಿ ಮಾಡಿದೆ. ಯಾರ್ಯಾರಿಗೆ ಎಣ್ಣೆನೆ ಬೇಡ ಅಂತ ಅನ್ಕೊಂಡಿದಿರೋ ನಾನ್ ಸ್ಟಿಕ್ ಅಲ್ಲಿ ಮಾಡಿ. ಇಟ್ ವಿಲ್ ಸ್ಟಿಕ್ ಟು ದ ತವಾ ಬಟ್ ಇಟ್ ವಿಲ್ ನಾಟ್ ಸ್ಟಿಕ್ ಟು ದ ತವಾ. ಅರ್ಥ ಆಯ್ತಾ? ಅಂದ್ರೆ ಈ ದೋಸೆ ಎಲ್ಲ ಸಾಮಾನ್ಯವಾಗಿ ಕಷ್ಟಪಡ್ಬೇಕು, ಹಿಂಗೆ ಏನೋ ಗಾರೆ ಕೆಲಸ ಮಾಡತ್ತರ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತುಂಬಾ ಎಣ್ಣೆ ಇದ್ರೆ ಇಷ್ಟಪಡೋರು ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ಇದನ್ನ ನೋಡಿ ನನಗೂ ಆಟ ಆಡ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಇವ್ರ ಜೊತೆ ಆಟ ಆಡ್ಬೇಕು ಬೇಡವೋ ಅಂತ ಸ್ವಲ್ಪ ಭಯನೂ ಆಗ್ತದೆ. ಚಿಕ್ಕ ವಯಸ್ಸಲ್ಲಿ ತರ್ಲೆ ತಮ್ಮನ್ ಜೊತೆ ಆಟ ಆಡಿ ಏನ್ ಮಾಡಿದ್ರಿ? ತಮ್ಮ ಚಿಕ್ಕವನು ರಜಕ್ಕೆಲ್ಲ ನನ್ನ ನಾದಿನಿ ಮಕ್ಕಳು ಎಲ್ಲ ಬಂದ್ರೆ ರಜದಲ್ಲಿ ಎಲ್ಲ ಎಲ್ಲ ನಮ್ಮ ಮನೆಯಿಂದ ಒಂದು 100 ಮೀಟರ್ ಅಷ್ಟೇ ಬ್ಯಾಕ್ ವಾಟರ್ ಬರುತ್ತೆ. ಅಲ್ಲಿಗೆಲ್ಲ ಆಟ ಆಡಕ್ ಹೋಗಿದ್ದಾರೆ. ತಿಂಡಿ ತಿನ್ಕೋ ಎಲ್ಲ ಓಡು. ನಮ್ಮ ಊಟ ಟೈಮಿಗೆ ನಮ್ಮ ಮಾವನವ್ರು ಅಲ್ಲಿ ಹೋಗಿ ಕರಿಯೋದು. ಅಷ್ಟ್ರೊಳಗೆ ಏನ್ ಮಾಡ್ಯಾರ, ಅಲ್ಲಿ ಊರಲ್ಲಿ ಚಿನ್ನ ಸಿಗತ್ತೆ, ಶಿವಪ್ಪನಾಯಕನ ಕಾಲದ್ದು ಕೋಟೆ ಇರೋ ಜಾಗ ಅಲ್ಲ, ಚಿನ್ನ ಸಿಗತ್ತೆ ಅಂತ ಅಲ್ಲಿ ಬೇರೆ ಇದ್ರೆ ಅವರೆಲ್ಲ ಬಂದು ಯಾರೋ ಎಲ್ಲ ಗುಂಡಿ ಎಲ್ಲ ತೋಡಿ ಚಿನ್ನ ಎಲ್ಲ ತಗೊಳಕ್ಕೆ. ಅದು ಆಕ್ಚುಲಿ ಚಿನ್ನ ಸಿಕ್ತಿತ್ತಂತೆ. ಸಣ್ಣ ಸಣ್ಣ ಕಾಯಿನ್ಗಳು ತುಂಬಾ ಜನಕ್ಕೆಲ್ಲ ತುಂಬಾ ಇಲ್ಲ ಏನೇನೋ ಸಿಕ್ಕಿದೆ. ಗುಂಡಿ ತೋಡ್ಬಿಟ್ಟು ಅದ್ರೊಳಗೆ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಇವರೆಲ್ಲ ಆಟ ಆಡುವಾಗ ಒಂದ್ ನಿಮಿಷಮ್ಮ, ನೀವು ಗುಂಡಿ ತೋಡಿದ್ರ ಕಾಯಿನ್ಸ್ ಏನಾದ್ರು ಸಿಕ್ತಾ ನಿಮ್ಗೆ? ಅವಾಗ ಅಷ್ಟೆಲ್ಲ ಬುದ್ಧಿ ಇರ್ಲಿಲ್ವಲ್ಲ, ಆಟ ಆಡೋದಷ್ಟೇ. ನನಗೊಂದ್ ಫೋನ್ ಮಾಡಿದ್ರೆ ನಾ ಬರ್ತಿದ್ನಾ ತೋಡಕ್ಕೆ? ಅವಾಗ ಫೋನ್ ಎಲ್ಲಿತ್ತು? ಅದಕ್ಕೆ ಹೇಳಿದ್ದು ಫೋನ್ ಮಾಡಿದ್ರೆ ಅಂತ. ಸರಿ ಅಮ್ಮ, ಮುಂದೆ ಯಾರೋ ಗುಂಡಿ ಇವರೆಲ್ಲ ಆಟ ಆಡ್ತಿದ್ದಾರೆ. ನೀರು ಕಾಲು ಇಳಿ ಬಿಟ್ಕೊಂಡು ಆಟ ಆಡೋದೆಲ್ಲ ಮಾಡ್ತಾರೆ. ಇವನು ಸ್ವಲ್ಪ ಚೇಷ್ಟೆ ನನ್ ಮಗ. ಅವನೇನ್ ಮಾಡ್ಬಿಟ್ಟೇನು ಹೋಗಿ ಅದೇನು ಗೊತ್ತಾಗಿಲ್ಲ, ನೀರೇನು ಆಡಕ್ ಹೋಯ್ತು, ಆ ಗುಂಡಿ ಒಳಗೆ ತಲೆ ಕೆಳಗಿದೆ, ಕಾಲು ಎರಡು ಮೇಲೆ ಹಿಂಗಿದೆ. ತಕ್ಷಣ ಇವ್ರು ನೋಡ್ಬಿಟ್ಟು ಇವ್ರ ಫ್ರೆಂಡ್ ಇನ್ನೊಬ್ಳು ಕೆಳಗೆ ಕಾಲ್ ಮೇಲಲ್ಲ, ದ ಹೋಲ್ ಬಾಡಿ ವಾಸ್ ಇನ್ಸೈಡ್ ದ ಗುಂಡಿ. ಅದೇ ಆ ತರ ಆಗ್ಬಿಟ್ಟಿದೆ. ಅದ್ ನಮ್ಗೆ ಹೇಳೇ ಇಲ್ಲ. ಇವ್ರು ನಮ್ಮ ಮಾವನವ್ರು ಊಟ ಕರಿವಾಗ ನೋಡ್ಬಿಟ್ಟು ಇವ್ರ ಫ್ರೆಂಡ್ ಒಬ್ಳು ತುಂಬಾ, ಅವಳು ಇವಾಗ್ಲೂ ಅವಳು ಸಿಕ್ಕರೆ ನನ್ನ ತಮ್ಮನ್ ಬದುಕಿಸಿದವಳು ಅಂತ ಹೇಳ್ತಾ ಇರ್ತಾಳೆ ಇವಳು, ಲಲಿತಾ ಅಂತ ಅವಳ ಫ್ರೆಂಡ್. ನಾವೆಲ್ಲ ಹೆದರ್ಕೊ, ನನ್ ಕಸಿನ್ಸ್ ಇಬ್ರಿದ್ದಾರೆ ಇಷ್ಟೆಷ್ಟು ಎತ್ತರದವ್ರು, ಅವರೆಲ್ಲ ಹೆದರ್ಕೋತಾ ಇದಾರೆ ಎತ್ತಕ್ಕೆ, ಯಾಕಂದ್ರೆ ಸ್ಲಿಪ್ ಆಗ್ತಾ ಇದೆ. ಅಲ್ಲಿಂದ ಗುಳ್ಳ ಬರ್ತಾರೆ ಒಳಗಿಂದ. ಅವನು ಉಸಿರಾಡ್ತಾ ಇದ್ದಾನೆ ಒಳಗ್, ನೀರೊಳಗೆ ಹೋಗ್ಬಿಟ್ಟು ಎಲ್ಲ ಒಳಗ್ ತುಂಬ್ಕೊಳುತ್ತೆ. ಸೊ ನಮ್ಗೆಲ್ಲ ಭಯ ನೀರೊಳಗೆ ಇಳಿಯಕ್ಕೆ, ಕೂಗ್ತಾ ಇದೀವಿ. ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ. ಅವಳು ಇಳಿದ್ಬಿಟ್ಟು ಅವನು ನೀಚೆ ತೆಗೆದ್ಲು. ಆಮೇಲೆ ಭಯ ನಮ್ಗೆ, ಅಜ್ಜ ಬಂದ್ಬಿಟ್ರೆ ಎಲ್ಲಿ ನಮ್ ನೋಡಿ ಬೈತಾರೆ ಅಂತ ಭಯ. ಅಲ್ಲೊಂದ್ ದೊಡ್ಡ ಬಂಡೆಕಲ್ಲಿದೆ, ಅದ್ರ ಮೇಲೆ ಅವನನ್ನ ಬೇಬೆ ಕರ್ಕೊಂಡು ಹೋಗಿ ಅವನ್ ಬಟ್ಟೆನೂ ಒಣಗಿಸಿ ಅವನು ಒಣಗಿಸಿ ಆಮೇಲೆ ಬೇಬೇಗ ಅಜ್ಜ ಬರೋಷ್ಟೊತ್ತಿಗೆ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಹಿಂಗ್ ಶರ್ಟಿನ ಗುಂಡಿ ಹಿಂಗ್ ಹಾಕ್ತಿದ್ವಿ. ಅಜ್ಜ ಬಂದ್ರು.
ಆಮೇಲೆ ಅವ್ನಿಗೆ ಹೇಳ್ಬೇಡ ಆಯ್ತಾ ಬೈತಾರೆ ಅಂತೆಲ್ಲ ಹೇಳಿದ್ರೆ ಅವ್ನ್ ಹಿ ವಾಸ್ ವೆರಿ ವೆರಿ ಸ್ಮಾಲ್. ಅಕ್ಕ ಬೈಸ್ಕೋತಾಳೆ ಅನ್ಬಿಟ್ಟು ಅವ್ನು ಎಷ್ಟೋ ವರ್ಷಗಳ ನಂತರ ನಾನೇ ಬೈಸ್ಕೊಳ್ಳೋ ಸ್ಟೇಜ್ ದಾಟ್ಬಿಟ್ಟಿದೀವಿ ಅನ್ನೋವಾಗ ಸೇಫ್ ಅನ್ಸ್ದಾಗ ನಾನ್ ಯಾವಾಗ ಹೇಳ್ದೆ ಅವಾಗ ಸುಮ್ನೆ ನಗ್ತಾ ಇದ್ದಾನೆ. ಅವ್ನು ಅಲ್ಲಿವರೆಗೂ ಹಿಡಿನ್ ಡಿಸ್ಕ್ಲೋಸ್. ವೆರಿ ವೆರಿ ಡಿಫ್ರೆಂಟ್ ಹೀರೆಕಾಯಿ ದೋಸೆ ಫುಲ್ ರೆಡಿ ಆಗಿದೆ. ಚಟ್ನಿ ಇಲ್ಲದೆ ಹೆಂಗ್ ಬ್ಯಾಟಿಂಗ್ ಮಾಡೋದು? ಬನ್ನಿ, ಚಟ್ನಿಗೆ ಏನೇನೆಲ್ಲ ಬೇಕು? ಚಟ್ನಿಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು, ಹುಣಸೆಹಣ್ಣು, ಪುದೀನ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಧನಿಯಾ. ಏನ್ ಹಾಕೋಬೇಕು ಫಸ್ಟ್ ಇವಾಗ ನಾವು? ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ಗ್ರೈಂಡ್ ಮಾಡೋದು ಅಷ್ಟೇ. ಬೆಳ್ಳುಳ್ಳಿ ಒಂದ್ 4 ಕಾಳು, 4 ಅಷ್ಟೇ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಓಕೆ, ಒಂದು ಚಿಟಿಕೆ ಜೀರಿಗೆ, ಚೂರು ರುಚಿಗೆ ಬೆಲ್ಲ, ಬೆಲ್ಲ, ಎಲ್ಲ ಸಕ್ಕರೆನೂ ಹಾಕ್ಬೋದು. ಬೆಲ್ಲ ನೀವೇ ಇಷ್ಟು ಸ್ವೀಟ್ ಆಗಿದ್ದೀರಾ ಅಮ್ಮ. ಬೆಲ್ಲ ಬೇರೆ ಹಾಕ್ಬೇಕಾ? ಥ್ಯಾಂಕ್ ಯು. ಅದಕ್ಕೆ ಹಾಕ್ಬೇಕು. ಓಕೆ, ಚೂರು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟ್ರಾಂಗ್ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಚಟ್ನಿ ಕಡಿಮೆ ಹಾಕೋಬಹುದು. ಕರೆಕ್ಟ್. ಆತರ. ಹೀರೆಕಾಯಿ ಸಪ್ಪೆ, ಹೌದು. ಹುಳಿ, ಹುಣಸೆ ಹಣ್ಣು ನೆನ್ಸಿಟ್ಕೊಂಡು ನಾರೆಲ್ಲ ತೆಗೆದಿಟ್ಕೊಂಡ್ರು ಪರವಾಗಿಲ್ಲ. ಸ್ವಲ್ಪ ಪುದೀನ ಇಷ್ಟ ಆದವರಿಗೆ, ನನ್ ತುಂಬಾ ಇಷ್ಟ. ಸ್ವಲ್ಪ ಹಸಿ ಈರುಳ್ಳಿ. ಓಕೆ, ಇದು ನೀವೆಲ್ಲ ಬೇಲ್ಪುರಿ ಎಲ್ಲ ಕಲ್ಸ್ಕೊಂಡ್ರೆ ನೀವು ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕದೇ ಬೇಡ ಅಲ್ವಾ? ಹೌದು. ಇದ್ರಲ್ಲೇ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಕರಿಬೇವಿನ ಸೊಪ್ಪು, ಕರಿಬೇವು, ಹಸಿಮೆಣಸು, ಸ್ವಲ್ಪ ಖಾರ ಬೇಕಾದ್ರೆ ಜಾಸ್ತಿ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಡ್ತೀನಿ. ಮೇನೆ ಕೊತ್ತಂಬರಿ ಸೊಪ್ಪು, ಧನಿಯಾ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಡ್ರೈ ಇದಲ್ವಾ, 2 ಕಾಳು ಹಾಕೋದಷ್ಟೇ. ಅಷ್ಟೇ. ಹೌದು. ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಜಾಸ್ತಿ ನೀರ್ ನೆನ್ಸಿಟ್ಕೊಂಡ್ರೆ ಅದನ್ನೇ ಹಾಕ್ಬಿಟ್ಟು ಅದರಲ್ಲೇ ಗ್ರೈಂಡ್ ಮಾಡ್ಬೇಕು. ವಾವ್, ನಿಜವಾಗ್ಲೂ ಮಲ್ಟಿಪರ್ಪಸ್.